ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಇವಾಗ ಟೆಸ್ಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದೊಂಥರ 4 ರಿಂದ 5 ದಿನಗಳಿಂದನೂ ಕೂಡ ಒಂಥರ ರೂಮರ್ಸ್ ಗಳು ಹರಿದಾಡ್ತಾನೆ ಇತ್ತು. ವಿರಾಟ್ ಕೊಹ್ಲಿ ಅವರು ಅಪ್ರೋಚ್ ಮಾಡ್ತಿದ್ದಾರಂತೆ BCCIಗೆ ತಾವು ಟೆಸ್ಟ್ ಫಾರ್ಮೆಟ್ ಇಂದ ನಿವೃತ್ತಿನ ಘೋಷಿಸಿಕೊಳ್ಳಿಕ್ಕೆ. ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾನೆ ಇದ್ರು ವಿರಾಟ್ ಕೊಹ್ಲಿ. ಅದೇ ರೀತಿ BCCI ನಡುವೆ ಸತತವಾಗಿ ಅದು ಪ್ರಯತ್ನಗಳು ನಡೀತಾನೆ ಇತ್ತು. ವಿರಾಟ್ ಕೊಹ್ಲಿ ಅವರು ಅಪ್ರೋಚ್ ಮಾಡ್ತಾನೆ ಇದ್ರು BCCIಗೆ. ಒಟ್ನಲ್ಲಿ ಇವಾಗಂತೂ ಕ್ಲಿಯರ್ ಕಟ್ ಪಿಕ್ಚರ್ ವಿರಾಟ್ ಕೊಹ್ಲಿ ಅವರು ತಂದ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಂದ್ರೆ ಕರೆಕ್ಟ್ ಆಗಿ 1-2 ಗಂಟೆ ಆಯ್ತು ಅಷ್ಟೇ, 1 ಗಂಟೆ ಹಿಂಗೆ ವಿರಾಟ್ ಕೊಹ್ಲಿ ಅವರು ಅಪ್ಡೇಟ್ ನ ಕೊಟ್ಟಿದ್ರು. ತಾವು ಟೆಸ್ಟ್ ಫಾರ್ಮೆಟ್ ಇಂದ ಇವಾಗ ನಿವೃತ್ತಿನ ತೆಗೆದುಕೊಂಡಿದ್ದೇವೆ ಅಂತ. ಏನ್ ಮಾಡ್ಲಿಕ್ಕೂ ಬರಲ್ಲ. ವಿರಾಟ್ ಕೊಹ್ಲಿ ಅವರು ಕೂಡ ಇವಾಗ ರೋಹಿತ್ ಶರ್ಮಾ ಅವ್ರ ಜೊತೆ ವಿರಾಟ್ ಕೊಹ್ಲಿ ಅವರು ಕೂಡ ಟೆಸ್ಟ್ ಫಾರ್ಮೆಟ್ ಅದೇ T20 ಎರಡು ಫಾರ್ಮೆಟ್ಗೂ ಕೂಡ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ಅವರ ಕ್ಯಾಪ್ಟನ್ಸಿ ಯಾವ ರೀತಿ ಇತ್ತು ವಿರಾಟ್ ಕೊಹ್ಲಿ ಅವರು ಒಂಥರ ಸಿಕ್ಕಾಪಟ್ಟೆ ದುಃಖ ಸನ್ನಿವೇಶ. ಫ್ಯಾನ್ಸ್ ಗಳಂತೂ ಎಲ್ಲಾ ಕೂಡ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವ್ರದ್ದು ಹೆಚ್ಚಿನದಾಗಿ ಎಲ್ಲಾ ಕೂಡ ಸ್ಟೋರೀಸ್, ಅದೇ ರೀತಿಯಾಗಿ ಪೋಸ್ಟರ್ಸ್ ಗಳು ಹೆಚ್ಚಿನದಾಗಿ ವಿರಾಟ್ ಕೊಹ್ಲಿ ಅವ್ರದ್ದು ಇರೋದು ಅಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ, ಆ ರೀತಿ ಟೆಸ್ಟ್ ಫಾರ್ಮೆಟ್ ನ ಒಂಥರ ಕ್ಯಾಪ್ಟನ್ಸಿಲಂತೂ ಧಾಮ್ ಧೂಮ್ ಮಾಡಿರುವಂತ ವಿರಾಟ್ ಕೊಹ್ಲಿ ಅವರು ತಮ್ಮ ಟೆಸ್ಟ್ ಅಲ್ಲಂತೂ ಅದ್ಭುತ ಕೆರಿಯರ್ ನ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು. ಅದೇ ರೀತಿ ಕ್ಯಾಪ್ಟನ್ಸಿ ಕೂಡ ಒಂಥರ ಹೈ ಲೆವೆಲ್ ಕ್ಯಾಪ್ಟನ್ಸಿ ಕೂಡ ವಿರಾಟ್ ಕೊಹ್ಲಿ ಅವರು ಹೊಂದಿದ್ರು. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಗುವಷ್ಟು ತಮ್ಮ 100-200% ನ ಕೊಡ್ತಿದ್ರು ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಟೆಸ್ಟ್ ಫಾರ್ಮೆಟ್ ಅಲ್ಲ ಅಂತ ಬಂದ್ರೆ. ಯಾವ ರೀತಿ ಅಂತ ಕೇಳಿದ್ರೆ, ಮೊದಲೇದಾಗಿ ಇವ್ರು ಆಟ ಆಡಿರುವಂತ ಮ್ಯಾಚಸ್ ನ ನೋಡ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ಅವರು ಇಲ್ಲಿವರೆಗೂ ಕೂಡ 123 ಮ್ಯಾಚಸ್ ಗಳಲ್ಲಿ 210 ಇನ್ನಿಂಗ್ಸ್ ಗಳನ್ನ ಆಟ ಆಡಿರೋದು. ಅದು ಕೂಡ 9260 ರನ್. ಎಸ್, ವಿರಾಟ್ ಕೊಹ್ಲಿ ಅವ್ರದ್ದು ಡ್ರೀಮ್ ಕಮ್ ಟ್ರೂ ಏನಪ್ಪಾ ಅಂತ ಹೇಳಿದ್ರೆ 10,000 ರನ್ಸ್ ತಾವು ಸ್ಕೋರ್ ಮಾಡ್ಬೇಕಾಗಿತ್ತು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅಂತ. ಕೇವಲ 720 ರನ್ ಅಷ್ಟೇ ಬೇಕಾಗಿದ್ದಾಗಿತ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ 10,000 ರನ್ ಪೂರೈಸಲಿಕ್ಕೆ. ಅದು ಕೂಡ 46.85 ಅವರೇಜ್ ಅಲ್ಲಿ 9260 ರನ್ ಹೊಡೆದಿರೋದು. 55 ಸ್ಟ್ರೈಕ್ ರೇಟ್, ಅದೇ ರೀತಿ 30 100ಗಳು, ಅದೇ ರೀತಿ 31 50s ಗಳು, 254 ರನ್ ಹೈಯೆಸ್ಟ್ ಸ್ಕೋರ್ ಇದೆ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರದ್ದು. ಇದ್ರಲ್ಲಿ ಮೇನ್ ಆಗಿ ಇವರು ವಿರಾಟ್ ಕೊಹ್ಲಿ ಅವರು ತಮ್ಮ ಕ್ಯಾಪ್ಟನ್ಸಿ ಏನ್ 2014ರಿಂದ ಇವರು ಕ್ಯಾಪ್ಟನ್ಸಿ ಸಿಕ್ತು ಆಸ್ಟ್ರೇಲಿಯಾದಲ್ಲಿ, ಅಲ್ಲಿಂದಂತೂ ಪೀಕ್ ಫಾರ್ಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಹೋಯ್ತು ಅಂತಾನೆ ಹೇಳ್ಬೋದು. ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಹಾಕೊಂಡು ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯನ್ ಟೀಮ್ ನ 2014, 15, 16 ತನಕ ನೋಡಿದ್ರು ಕೂಡ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಎಲ್ಲೂ ಇಲ್ಲಾಗಿತ್ತು. ಆದ್ರೆ ನೆಕ್ಸ್ಟ್ 17, 18, 19, 20, 21 ಇದು 5 ವರ್ಷಗಳ ಕಾಲ ಡಾಮಿನೇಟ್ ಟೆಸ್ಟ್ ಇನ್ನಿಂಗ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ನಂಬರ್ 1 ಟೆಸ್ಟ್ ಟೀಮ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ ಇತ್ತು ಅಂತಾನೆ ಹೇಳ್ಬೋದು. WTC ಫೈನಲ್ ಅಲ್ಲೂ ಕೂಡ ಒಮ್ಮೆ ಫೈನಲ್ ಗೆ ತೆಗೆದುಕೊಂಡು ಬಂದಂತ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ರೀತಿಯಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎರಡು ಬಾರಿ ವಿರಾಟ್ ಕೊಹ್ಲಿ ತಮ್ಮ ಕ್ಯಾಪ್ಟನ್ಸಿ ವಿನ್ ಆಗಿರೋದು. ಅದು ಕೂಡ 71 ವರ್ಷಗಳ ಬಳಿಕ ಮೊದಲ ಟೆಸ್ಟ್ ಅಂದ್ರೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಆಸ್ಟ್ರೇಲಿಯಾದಲ್ಲಿ ಹೋಗ್ಕೊಂಡು ಆಸ್ಟ್ರೇಲಿಯಾನ ಸೋಲ್ಸ್ಕೊಂಡು ವಿನ್ ಆಗಿರೋದು. ಅವಾಗ ನೀವು ಇಂಡಿಯನ್ ಟೀಮ್ ಅದೇ ರೀತಿಯಾಗಿ ಆಸ್ಟ್ರೇಲಿಯಾನು ಕೂಡ ಸೋಲ್ಸಬಹುದು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅವ್ರ ನೆಲದಲ್ಲೇ ಅಂತ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ತೋರಿಸ್ಕೊಟ್ಟಿರೋದು ವಿರಾಟ್ ಕೊಹ್ಲಿ ಅವರು. ಅಂತ ವಿರಾಟ್ ಕೊಹ್ಲಿ ಅವರು ಇವಾಗ ಟೆಸ್ಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರು 7 ಡಬಲ್ 100ಗಳನ್ನು ಹೊಡೆದಿರೋದು ಜೊತೆಗೆ ಅದ್ರಲ್ಲಿ ಮೇನ್ ಆಗಿ ಕ್ಯಾಪ್ಟನ್ಸಿ ಯಾವ ರೀತಿ ಇರ್ತಿತ್ತು ಇವ್ರದ್ದು ಟೆಸ್ಟ್ ಫಾರ್ಮೆಟ್ ಅಲ್ಲಿ, ಮತ್ತೆ ರಿಟರ್ನ್ ಆಗಿ ಕ್ಯಾಪ್ಟನ್ಸಿನ ಕೊಡ್ತಾರೆ. ಯಾಕಪ್ಪ ಅಂತ ಹೇಳಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ಮತ್ತೆ ಕ್ಯಾಪ್ಟನ್ಸಿನ ಕೊಡತ್ತೆ BCCI. ಎಲ್ಲವೂ ಟಾಕ್ ಎಲ್ಲ ನಡೀತಾನೆ ಇತ್ತು, ರಿಪೋರ್ಟ್ಸ್ ಗಳು ಎಲ್ಲ. ಮತ್ತೊಂದೇನಪ್ಪ ಅಂತ ನಾನು ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇದೆಲ್ಲ ರೂಮರ್ಸ್ ಗಳು ಹರಿದಾಡ್ತಿರೋದು, ವಿರಾಟ್ ಕೊಹ್ಲಿ ಅವರು ಅಪ್ರೋಚ್ ಮಾಡಿರೋದು BCCIಗೆ. ಇದನ್ನ ನನ್ನ ಪ್ರಕಾರ 100% ಅಂತ ಅನ್ನಿಸ್ತಾ ಇರ್ಲಿಲ್ಲ ಆಗಿತ್ತು. ಆದ್ರೆ ಇವಾಗ ವಿರಾಟ್ ಕೊಹ್ಲಿ ಅವರು ಅಫಿಷಿಯಲ್ ಆಗಿ ಹೇಳಿರೋ ಪ್ರಕಾರ ನೋಡ್ತಾ ಇದ್ರೆ, ಯಾಕೆ ಟೆಸ್ಟ್ ಫಾರ್ಮೆಟ್ ಇಷ್ಟು ಸಡನ್ ಡಿಸಿಷನ್ ಯಾಕೆ ಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು. ನನ್ನ ಪ್ರಕಾರ ಬೇಡ ಆಗಿತ್ತು ವಿರಾಟ್ ಕೊಹ್ಲಿ ಅವರು ಇಷ್ಟೆಲ್ಲ ಬೇಗ ರಿಟೈರ್ಮೆಂಟ್ ಅಂತ ತೆಗೆದುಕೊಳ್ಳೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಇಷ್ಟು ಬೇಗ ತೆಗೆದುಕೊಂಡದ್ದು ರೋಹಿತ್ ಶರ್ಮಾ ತೆಗೆದುಕೊಂಡ್ರು ಅಂತ ನನ್ನ ಪ್ರಕಾರ ತೆಗೆದುಕೊಂಡದ್ದು ಅಂತ 100% ಅನ್ನಿಸ್ತಾ ಇದೆ. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಇವ್ರಿಗೆ ಈ ಟೆಸ್ಟ್ ಫಾರ್ಮೆಟ್ ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಯ್ತು. ಮತ್ತೊಂದು ಈ WTC ಸರ್ಕಲ್ ತನಕ ಕೂಡ ಆಟ ಆಡ್ತಾರೋ ಅಂತ ಅನ್ನಿಸ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ, ಈ ಬಾರಿ ಪಾಯಿಂಟ್ಸ್ ಟೇಬಲ್ ಕೂಡ ಒಳ್ಳೇದ್ ಹಾಕೊಂಡಿತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್. ಈ WTC ಈ ಬಾರಿ ಅಂತೂ ಹೋಗ್ಲಿಲ್ಲ ಫೈನಲ್ಗೆ, ಮುಂದಿನ ಬಾರಿ ಆದ್ರೂ ಹೋಗ್ತಿತ್ತು, 100% ಎಫರ್ಟ್ ನ ಹಾಕ್ತಿತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ. ಅದ್ರಲ್ಲಿ ವಿರಾಟ್ ಕೊಹ್ಲಿ ಅವ್ರ ಪಾತ್ರ ಮೇನ್ ಆಗ್ತಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅವ್ರು ಬಿಟ್ಟ ಮೇಲೆ ಸೀನಿಯರ್ಸ್ ಗಳ ಕ್ಯಾಟಗರಿಲಿ ಯಾರು ಇಲ್ಲ ಕ್ರಿಕೆಟ್ ಅಲ್ಲಿ. ಈ ಬಾರಿ ಇಂಗ್ಲೆಂಡ್ ಟೂರ್ ಆಗ್ತಿರುವಂತ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅದ್ರಲ್ಲಿ ಮೇನ್ ಆಗಿ ಸೀನಿಯರ್ಸ್ ಗಳು, ಹೌದು ಶುಭ್ಮನ್ ಗಿಲ್ ಅಥವಾ KL ರಾಹುಲ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡ್ಬೋದು, ಇಲ್ಲ ಅಂತಲ್ಲ. ಆದ್ರೂ ಕೂಡ ಸೀನಿಯರ್ಸ್ ಗಳಾಗಿ ವಿರಾಟ್ ಕೊಹ್ಲಿ ಅವರು ಇರ್ಬೇಕಾಗಿತ್ತು ಅಂತ BCCI ಅಪ್ರೋಚ್ ನ ಮಾಡ್ತಾನೆ ಇತ್ತು, ಕರೆಕ್ಟ್ ಡಿಸಿಷನ್ ನ ತೆಗೆದುಕೊಳ್ಳಿ ಅಂತ. ಆದ್ರೂ ಕೂಡ ಅದನ್ನೆಲ್ಲವನ್ನ ಪರಿಗಣಿಸದೆ ವಿರಾಟ್ ಕೊಹ್ಲಿ ಅವರು ಇವಾಗ ಟೆಸ್ಟ್ ಫಾರ್ಮೆಟ್ ಗೆ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ದುಃಖದ ಸನ್ನಿವೇಶ. 14 ವರ್ಷಗಳ ಕೆರಿಯರ್ ಇವಾಗ ಖತಮ್ ಆಯ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ.
ಇವಾಗ ಓನ್ಲಿ ಒಂದು ಫೋಕಸ್ ಆನ್ 2027 ODI ವರ್ಲ್ಡ್ ಕಪ್. ರೋಹಿತ್ ಶರ್ಮಾ ಅದೇ ರೀತಿ ವಿರಾಟ್ ಕೊಹ್ಲಿ ಇಬ್ರು ಕೂಡ ಇವಾಗ ಫೋಕಸ್ ಮಾಡ್ತಾರೆ 2027 ನ ODI ವರ್ಲ್ಡ್ ಕಪ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರದ್ದು ದಾಖಲೆ ಅಂತೂ ಕೇಳೋದೇ ಬೇಕಾ. ಟೆಸ್ಟ್ ಕ್ಯಾಪ್ಟನ್ಸಿ ಅಂತೂ ಸಿಕ್ಕಾಪಟ್ಟೆ ಹೈ ಲೆವೆಲ್ ಪ್ರೊಫೆಷನಲ್ ಆಗಿ ವಿರಾಟ್ ಕೊಹ್ಲಿ ಅವ್ರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟೆಸ್ಟ್ ಫಾರ್ಮೆಟ್ ನ ಒಂಥರ ಉತ್ತುಂಗಕ್ಕೆ ಕರೆದುಕೊಂಡು ಹೋಗಿರುವಂತಹ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಹೈಬ್ರಿಡ್ ನ ಇಲ್ಲಿ ಕ್ಯಾಪ್ಟನ್ಸಿ ಮಾಡಿರೋದು. ಟೆಸ್ಟ್ ಅಂತ ಬಂದ್ರೆ ವಿರಾಟ್ ಕೊಹ್ಲಿ ಅವರು ಒಂಥರ ಚಿಂದಿ ಚಿತ್ರನ ಆ ರೀತಿ ಬೆಸ್ಟ್ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡಿರೋದು. ಅದೇ ರೀತಿ ಒಂಥರ ಕ್ಯಾಪ್ಟನ್ಸಿ ಅಂತ ಹೇಳಿದ್ರೆ ಗೊತ್ತಿತ್ತು ಯಾವ ರೀತಿ ಅಗ್ರೆಷನ್. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಸೋಲ್ಸಿರೋದು, ಸೌತ್ ಆಫ್ರಿಕಾನಲ್ಲಿ ಒಂದು ಸೋಲ್ಸಿಲ್ಲ, ಇಂಗ್ಲೆಂಡ್ ನಲ್ಲಿ, ನ್ಯೂಜಿಲೆಂಡ್ ನಲ್ಲಿ ಎಲ್ಲ ಕಡೆ ಕೂಡ ಡಾಮಿನೇಟ್ ಮಾಡಿರೋದು ಓವರ್ಸೀಸ್ ಕಡೆ ಹೋಗ್ಕೊಂಡು. ಅದರಿಂದ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಎಷ್ಟು ಪ್ರೆಷರ್ ಆಗ್ತಿತ್ತು ಅಂತ ಇವಾಗ ತಿಳಿತಾ ಇದೆ. ಏನ್ ಮಾಡ್ಲಿಕ್ಕೆ ಅವರು ಹ್ಯಾಪಿ ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ ಅವ್ರದ್ದು ಅಂತ ಹೇಳ್ತಾ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ಫಾರ್ಮೆಟ್ ನಲ್ಲಿ ಯಾವ್ಯಾವ ರೀತಿ ಸ್ಟಾಟ್ ಗಳಿತ್ತು ಎಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ನಿಮ್ಗೆ ಈ ವಿಡಿಯೋ ಶೇರ್ ಕಾಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಇನ್ಫಾರ್ಮೇಶನ್ ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.